ಗಿರೀಶ್ ಕಾರ್ನಾಡ್ ಅವರ ತುಘಲಕ್ ಅಂತಕ್ಕಂತಹ ಕೃತಿಯಿಂದ ಆಯ್ದಂತಹ ಈ ನಾಟಕ ಗಂಭೀರತೆಯನ್ನು ಪಡ್ಕೊಂಡಿದ್ರೂ ಕೂಡ ಒಂದು ಸರಳತೆಗೆ ಬಂದದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಅಂದರೆ ಸರಳವಾಗಿ ಗಂಭೀರ ವಿಷಯವನ್ನು ಕೂಡ ಸರಳವಾಗಿ ಅರ್ಥೈಸ್ತಕ್ಕಂತಹ ಪ್ರಯತ್ನದಲ್ಲಿ ನಮ್ಮ ವಾಸು ಅವರು ತಮ್ಮದೇ ಆದಂತಹ ಹೊಸ ವಿನ್ಯಾಸವನ್ನು ಸೃಷ್ಟಿಸಿದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಮತ್ತೊಬ್ಬ ವಿಶಿಷ್ಟ ರಂಗ ಕಲಾವಿದರನ್ನು ಪರಿಚಯಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ರಂಗಭೂಮಿ ಕ್ಷೇತ್ರ ಹಾಗೂ ಸಾಹಿತ್ಯ ಕ್ಷೇತ್ರ ಇನ್ನಿತರ ಸಿನಿಮಾ ಕ್ಷೇತ್ರದಿಂದ ಆಯ್ದ ಕೆಲವು ಪ್ರಮುಖ ಗಣ್ಯರನ್ನು ಪರಿಚಯಿಸ್ತಕ್ಕಂತಹ ಪ್ರಯತ್ನವೇ ಸಾಹಿತ್ಯ ಲೋಕದ ದಿಗ್ಗಜರು. ಈ ಕಾರ್ಯಕ್ರಮನ ನಿಲ್ಲಿಸ್ಬಿಟ್ರ ಅಂತ ಕೇಳಿದ್ರಿ, ಖಂಡಿತವಾಗ್ಲೂ ಇಲ್ಲ. ಇನ್ನಷ್ಟು ಕವಿಗಳನ್ನು ಪರಿಚಯಿಸೋದು ಬಾಕಿ ಇದೆ. ಅವ್ರನ್ನ ಪರಿಚಯಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ರಂಗಭೂಮಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಹೊಸ ವೈಶಿಷ್ಟ್ಯತೆಯನ್ನು ಬರೆದಂತಹ ವಾಸು RS ಅವರನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ವಾಸು ಅವರ ವೈಶಿಷ್ಟ್ಯತೆ ಏನು, ಅವರ ಕಲಾಭಿರುಚಿ ಹೇಗಿತ್ತು ಅನ್ನೋದನ್ನು ಈಗ ತಿಳಿಯೋಣ. ವಾಸು RS ವಾಸುದೇವ ಮೂರ್ತಿ ಇವರು ರಂಗಭೂಮಿ ಕಲಾವಿದರು, ಸಂಘಟಕರು. ಇವರು ತಮ್ಮದೇ ಆದಂತಹ ಹೊಸ ಚಿಲುಮೆಯೊಂದಿಗೆ ರಂಗಭೂಮಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಹೊಸ ಹೊಸ ವೈಶಿಷ್ಟ್ಯತೆಯನ್ನು ಮೆರೆದಿದ್ದಾರೆ. ಸುರುಚಿ ಸಂಸ್ಥೆಯೊಂದಿಗಿನ ಇವರ ಒಡನಾಟ ಹಾಗೆ ಮೈಸೂರಿಗೆ ಅಪರೂಪದ ರಂಗಭೂಮಿ ಕಲಾವಿದರಾಗಿ ನಮ್ಮ ವಾಸು RS ಅವರು ವೃತ್ತಿಗೆ ಪ್ರವೇಶ ಮಾಡ್ತಾರೆ. ವಾಸು RS ಅವರು ರಂಗಭೂಮಿ ಕ್ಷೇತ್ರದಲ್ಲಿ, ವಿಶೇಷವಾಗಿ ಮೈಸೂರಿನಲ್ಲಿ ಸುರುಚಿ ಅಂತಕ್ಕಂತಹ ಸಂಸ್ಥೆ ಇದೆ. ಆ ಸಂಸ್ಥೆಯೊಂದಿಗೆ ತಮ್ಮ ಬಾಂಧವ್ಯವನ್ನು ಹೆಚ್ಚಿಸ್ಕೊಳ್ತಾರೆ. ಅಲ್ಲಿನ ಕೆಲವು ನಾಟಕಗಳಲ್ಲಿ ಹಾಗೆ ಅಲ್ಲಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರ ಮೂಲಕ ತಮ್ಮದೇ ಆದಂತಹ ಹೊಸ ವಿಶಿಷ್ಟತೆಯನ್ನು ಬರೆದದ್ದು ಇವರ ಮತ್ತೊಂದು ವಿಶೇಷ ಅಂತಲೇ ಹೇಳ್ಬೋದು. ಇದಿಷ್ಟೇ ಅಲ್ಲದೆ ಸ್ವಂತ ರಂಗಭೂಮಿ ಒಂದು ತಂಡವನ್ನು ಕೂಡ ಇವರು ಕಟ್ತಾರೆ. ಹಾಗೆ ಹಲವಾರು ಸಂಸ್ಥೆಗಳೊಂದಿಗಿನ ಒಡನಾಟವನ್ನು, ಬಾಂಧವ್ಯವನ್ನು ಹೆಚ್ಚಿಸಿಕೊಂಡು ಇವರು ಮುನ್ನೆಲೆಗೆ ಬಂದಿದ್ದಾರೆ. ಇನ್ನು ಇವರ ಕೊಡುಗೆಗಳು ಹಾಗೂ ಸಾಧನೆಗಳು ರಂಗಭೂಮಿ ವಿಲಾಸಿ ಹಾಗೆ ಕನ್ನಡ ಸಾಹಿತ್ಯ ಇವುಗಳೆಲ್ಲದರ ಜೊತೆಯಲ್ಲಿ ಬೆರೆಯುವುದರ ಜೊತೆಗೆ ನಾಟಕ ಹಾಗೂ ರಂಗಭೂಮಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಹೊಸ ವೈಶಿಷ್ಟ್ಯತೆಯನ್ನು ಮೂಡಿಸಿದರ ಮೂಲಕ ಪ್ರೇಕ್ಷಕರ ಮನಗೆದ್ದದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಮೈಸೂರಿನಲ್ಲಿ
ರಂಗಭೂಮಿ ಕ್ಷೇತ್ರವನ್ನು ಎತ್ತರಕ್ಕೇರಿಸಬೇಕೆಂಬತಕ್ಕಂತಹ ಉದ್ದೇಶದಿಂದ ಸುರುಚಿ ಅಂತಕ್ಕಂತಹ ಸಂಸ್ಥೆ ಹಾಗೂ ರಂಗವಿಲಾಸಿ ಅಂತಕ್ಕಂತಹ ಸಂಸ್ಥೆ ಹಾಗೂ ವಾಸು, ರಮೇಶ್, ಉಮೇಶ್ ಮತ್ತಿತರ ಹಲವು ವ್ಯಕ್ತಿಗಳ ಜೊತೆಗೂಡಿ ಇವರ ರಂಗಭೂಮಿ ಕಾಯಕವನ್ನು ನಾವೆಲ್ಲರೂ ಕೂಡ ಪ್ರಮುಖವಾಗಿ ಇಲ್ಲಿ ನೆನಪು ಮಾಡಿಕೊಳ್ಳಬಹುದು. ಇನ್ನು ಇವರು ಪ್ರಮುಖವಾಗಿ ರಂಗಭೂಮಿ ಅಂತಕ್ಕಂತಹ ಈ ಕಾಯಕವನ್ನು ಅಥವಾ ರಂಗಭೂಮಿ ಕ್ಷೇತ್ರದ ಬೆಳವಣಿಗೆಯನ್ನು ಪ್ರಮುಖವಾಗಿ ಹಣ ಗಳಿಸಬೇಕೆಂಬಂತಹ ಉದ್ದೇಶದಿಂದ ಮಾತ್ರ ಇವರು ಸ್ಥಾಪನೆ ಮಾಡಲಿಲ್ಲ ಅಥವಾ ಇದಕ್ಕೆ ಸಹಾಯ ಮಾಡಲಿಲ್ಲ. ಅವರ ಆತ್ಮತೃಪ್ತಿಗಾಗಿ ಪ್ರತಿಯೊಬ್ಬರಿಗೂ ಕೂಡ ಏನಾದರೊಂದು ಸಹಾಯ ಮಾಡಬೇಕು ಅಥವಾ ಏನಾದರೊಂದು ಹೇಳಬೇಕು, ಏನಾದರೊಂದು ಮಾಹಿತಿ ಕೊಡಬೇಕು ಅಂತಕ್ಕಂತಹ ಆಸೆ ಇದ್ದೇ ಇರುತ್ತೆ. ಅದೇ ಪ್ರಕಾರವಾಗಿ ನಿಮ್ಮ ಮಾಹಿತಿ ಖಜಾನೆಯು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸೊ ನಿಮ್ಮಿಂದೇನೂ ಕೂಡ ಅಪೇಕ್ಷೆಯನ್ನು ಕೂಡ ನಾವು ಇಟ್ಕೊಂಡಿಲ್ಲ. ಬದಲಾಗಿ ನೀವು ಉಚಿತವಾಗಿ ನಮ್ಮ ಈ ಕಾರ್ಯಕ್ರಮಗಳನ್ನ ಕೇಳ್ಬೋದು. ಹಾಗೆ ನಮ್ಮ ವಾಸು ಅವರು ಅಂದರೆ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ಳದೆ ರಂಗಭೂಮಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಹೊಸ ಚೈತನ್ಯವನ್ನು ಮೂಡಿಸಿದರು. ಇನ್ನು ಪ್ರಮುಖವಾಗಿ 1930ರ ದಶಕದ ನಂತರದಲ್ಲಿ ರಂಗಭೂಮಿ ಕ್ಷೇತ್ರ ಅವನತಿ ಹೊಂದೋಯಿತು. ಆವಾಗಲೂ ಕೂಡ ಇವರು ಪ್ರಮುಖವಾಗಿ ಆ ರಂಗಭೂಮಿ ಕ್ಷೇತ್ರವನ್ನು ಬೆಳೆಸಬೇಕು, ಹಾಗೆ ಇನ್ನಷ್ಟು ಕಲಾವಿದರಿಗೆ ಸಹಾಯ ಮಾಡಬೇಕು ಅಂತಕ್ಕಂತಹ ಅಭಿಲಾಷೆಯನ್ನು ಹೊಂದಿದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ನೆನಪು ಮಾಡ್ಕೋಬೋದು. ಈ ಸಂದರ್ಭದಲ್ಲಿ ಗದ್ಯ ನಾಟಕಗಳ ಒಂದು ಅವಶ್ಯಕತೆ ಇತ್ತು. ಆಗಿನ ಕಾಲದಲ್ಲಿ ಕಾಲೇಜುಗಳು, ಶಾಲೆಗಳು, ಸಂಸ್ಥೆಗಳು ಎಲ್ಲವೂ ಕೂಡ ತೆರೆಕೊಂಡವು. ಇವುಗಳು ಏನು ಮಾಡ್ತು, ರಂಗಭೂಮಿ ಕ್ಷೇತ್ರವನ್ನು ಬೆಳೆಸೋದಕ್ಕೆ ಪ್ರಾರಂಭ ಮಾಡಿದ್ವು. ಅಂದರೆ ಕೆಲವು ಕಾಗಳನ್ನು ಮಾಡಿಸೋದಕ್ಕೆ, ಹಾಗೆ ವಿಶಿಷ್ಟ ಸ್ಪರ್ಧೆಗಳನ್ನು ಏರ್ಪಡಿಸೋದ್ರ ಮೂಲಕ ಮಕ್ಕಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ರಂಗಭೂಮಿ ಕ್ಷೇತ್ರದ ಅಭಿಲಾಷೆಯನ್ನು ಮೂಡಿಸ್ತಕ್ಕಂಥದ್ದು, ಅದರಲ್ಲಿ ಆಸಕ್ತಿ ಬೆಳೆಯುವಂತೆ ಮಾಡ್ತಕ್ಕಂಥದ್ದು ಈ ಕಾಲೇಜುಗಳ ಪ್ರಮುಖ ಉದ್ದೇಶ ಆಗಿತ್ತು. ಆದರೆ ಇತ್ತೀಚೆಗೆ ಕೆಲವು ಕಾಲೇಜುಗಳು ಮಾತ್ರ ಈ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬೇಸರ ಅನಿಸುತ್ತೆ. ಸೊ ರಂಗಭೂಮಿ ಕ್ಷೇತ್ರಕ್ಕೆ ಹಲವಾರು ನಟಿಯರನ್ನು ಈ ಕಾಲೇಜುಗಳು ಕೊಡ್ತವೆ ಅಂದರೆ ಸುಳ್ಳಲ್ಲ. ಈ ಕಾಲೇಜುಗಳು ಒಂದು ವಿದ್ಯಾಸಂಸ್ಥೆ ಅಷ್ಟೇ ಅಲ್ಲ, ತಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರಹಾಕೋದಕ್ಕೆ ಒಂದು ವ್ಯವಸ್ಥಿತ ಕೇಂದ್ರವಾಗಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಈ ಕಾರ್ಯದಲ್ಲಿ ನಮ್ಮ ವಾಸು RS ಅವರು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಮುಂಚೂಣಿಯಲ್ಲಿ ಇದ್ದರು. ಅಂದರೆ ಆಗಿನ ಕಾಲದಲ್ಲಿ ಅವರು ಹಲವಾರು ಕಾಲೇಜುಗಳಿಗೆ ತೆರಳಿ ನಾಟಕಗಳಲ್ಲಿ ಅಭಿರುಚಿ ಇರ್ತಕ್ಕಂತಹ ವಿದ್ಯಾರ್ಥಿನಿಯರನ್ನು ಗುರುತಿಸ್ತಕ್ಕಂಥದ್ದು, ಅವರಿಗೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದನ್ನು ಕೂಡ ಇವರು ಮಾಡಿದರು. ಇದಿಷ್ಟೇ ಅಲ್ಲದೆ ಹಲವಾರು ಕ್ಷೇತ್ರಗಳಲ್ಲಿ ಇವರ ಒಂದು ವೈಶಿಷ್ಟ್ಯತೆಯನ್ನು, ಹಾಗೆ ನಾಟಕ ಕ್ಷೇತ್ರಕ್ಕೆ, ರಂಗಭೂಮಿ ಕ್ಷೇತ್ರಕ್ಕೆ ಇವರ ಅಗತ್ಯತೆ ಎಷ್ಟಿತ್ತು ಅಂದರೆ ಹಲವಾರು ಗಣ್ಯರು ಇವರನ್ನು ಬೆಂಬಲಿಸ್ತಾ ಇದ್ದರು, ಹಾಗೆ ಪ್ರೋತ್ಸಾಹ ನೀಡ್ತಾ ಇದ್ದರು. ಆದ್ದರಿಂದಾಗಿ ರಂಗಭೂಮಿ ಕ್ಷೇತ್ರ ಅಂತಕ್ಕಂಥದ್ದು ಬಹಳಷ್ಟು ಮುನ್ನೆಲೆಗೆ ಬರೋದಕ್ಕೆ ಸಾಧ್ಯ ಆಯಿತು. ಇನ್ನು ಆಗಿನ ಕಾಲದಲ್ಲಿ ನಿಧಾನಗತಿಯಲ್ಲಿ ರಂಗಭೂಮಿ ಕ್ಷೇತ್ರವನ್ನು ತನ್ನದೇ ಆದಂತಹ ಪಥದಲ್ಲಿ ಬದಲಾವಣೆ ಹೊಂದ್ತಾ ಹೋಗ್ತು. ಸಾಮಾಜಿಕ ಬದಲಾವಣೆ ಇರ್ಬೋದು, ಆರ್ಥಿಕ ಬದಲಾವಣೆ ಇರ್ಬೋದು. ಈ ವಾಸು RS ಅವರು ಪ್ರಮುಖವಾಗಿ ಮತ್ತೊಂದು ವಿಶಿಷ್ಟ ಮೈಲುಗಲ್ಲಿಗೆ ಸಾಕ್ಷಿಯಾದದಂದರೆ ವಾಣಿಜ್ಯ ಉದ್ದೇಶದಿಂದ ಹೊರತಂದು ಕಲಾತ್ಮಕವಾಗಿ ರಂಗಭೂಮಿಯನ್ನು ರೂಪಿಸುವಲ್ಲಿ ನಮ್ಮ ವಾಸು RS ಅವರು ತಮ್ಮದೇ ಆದಂತಹ ವಿಶಿಷ್ಟ ಕೊಡುಗೆಯನ್ನು ನೀಡಿದ್ದಾರೆ. ಇನ್ನು ಇವರು ಕಟ್ಟಿಕೊಂಡಂತಹ ರಂಗತಂಡ ಏನಿದೆ, ಇದು ಪ್ರಮುಖವಾಗಿ ತನ್ನ ರಂಗ ಪ್ರದರ್ಶನವನ್ನು ಮಾಡೋದಷ್ಟೇ ಅಲ್ಲದೆ ಎಲ್ಲರನ್ನೂ ಕೂಡ ಸಂಘಟಿಸಬೇಕು, ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಬೇಕು. ಅಂದರೆ ರಂಗಭೂಮಿ ಕಲಾವಿದರು ಚದುರಿ ಹೋಗಿದ್ದಾರೆ, ಅವ್ರನ್ನೆಲ್ಲ ಒಗ್ಗೂಡಿಸಿ ಒಂದು ರಂಗಭೂಮಿ ತಂಡವನ್ನು ರಚಿಸಬೇಕು ಅಂತಕ್ಕಂತಹ ಕಲ್ಪನೆಯನ್ನು ಮೂಡಿದ್ದರ ಪರಿಣಾಮವಾಗಿ ನಮ್ಮ ವಾಸು RS ಅವರು ಹಲವಾರು
ಯುವಕರನ್ನು, ಯುವತಿಯರನ್ನು, ರಂಗಭೂಮಿಯಲ್ಲಿ ಆಸಕ್ತಿ ಉಳ್ಳಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಂಡು ಅವರನ್ನು ತರಬೇತಿಗೊಳಿಸ್ತಕ್ಕಂಥದ್ದು. ಹಾಗೆ ಅವರಿಗೆ ನಾಟಕ ಅಂದ್ರೇನು, ನಾಟಕದ ಅಭಿನಯ ಹೇಗಿರುತ್ತೆ, ಹಾಗೆ ಸಾಹಿತ್ಯ ಅಂದ್ರೇನು, ನಾಟಕ ಸಾಹಿತ್ಯ ಅಂದ್ರೇನು, ಆ ಸಾಹಿತ್ಯದಲ್ಲಿ ನಾಟಕವನ್ನು ಹೇಗೆ ಗುರುತಿಸ್ತಾರೆ, ಗದ್ಯ ನಾಟಕ ಅಂದ್ರೇನು, ಪದ್ಯ ನಾಟಕ ಅಂದ್ರೇನು, ಮತ್ತಿತರ ಹಲವಾರು ನಾಟಕ ಪ್ರಕಾರಗಳನ್ನು ಪರಿಚಯಿಸುವುದರ ಮೂಲಕ ರಂಗಭೂಮಿ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಹೊಸ ನಾಯಕತ್ವವನ್ನು ಇವರು ತೊಡಗಿಸ್ಕೊಂಡ್ರು. ಅಂದರೆ ನಾಯಕತ್ವವನ್ನು ರೂಪಿಸ್ಕೊಂಡ್ರು. ಈ ನಾಯಕತ್ವದಿಂದಾಗಿ ಇವತ್ತಿಗೂ ಕೂಡ ರಂಗಭೂಮಿ ಕ್ಷೇತ್ರ ಅಂತಕ್ಕಂಥದ್ದು ಕೊಂಚ ಮಟ್ಟಿಗಾದರೂ ಉಳಿದಿದೆ ಅಂತಲೇ ನಾವು ಹೇಳ್ಬೋದು. ಇನ್ನು ಆಗಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಮೈಸೂರಿನಲ್ಲಿ ರಂಗಭೂಮಿ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇರುತ್ತೆ. ಒಂದಲ್ಲ ಒಂದು ಕಡೆ ವಿಶಿಷ್ಟ ಕವಿಗಳ ಹಾಗೆ ಲೇಖಕರ ಸಮಾಗಮ ಇರ್ಬೋದು, ಹಾಗೆ ರಂಗಭೂಮಿ ಕ್ಷೇತ್ರದ ಹಾಗೆ ಹಲವಾರು ಕಾರ್ಯಕ್ರಮಗಳು ಮೈಸೂರಿನಲ್ಲಿ ಇಂದಿಗೂ ಕೂಡ ನಡೀತಾ ಇರುತ್ತೆ. ಆಗ ಅಂತಹ ಸನ್ನಿವೇಶ ಏನಿದೆ ಅದನ್ನು ನಮ್ಮ ವಾಸು ಅವರು ರೂಪಿಸಿದ್ದು ಮತ್ತಷ್ಟು ವಿಶೇಷ ಅಂತಲೇ ಹೇಳ್ಬೋದು. ಮೈಸೂರು ಅಂತಕ್ಕಂತಹ ವಾತಾವರಣ ಏನಿದೆ, ಆ ವಾತಾವರಣದಲ್ಲಿ ರಂಗಭೂಮಿಯ ವಾತಾವರಣ ಸೃಷ್ಟಿಸಿದ್ದು ನಮ್ಮ ವಾಸು RS ಅವರ ಮತ್ತೊಂದು ವೈಶಿಷ್ಟ್ಯತೆ ಅಂತಲೇ ಇಲ್ಲಿ ಹೇಳ್ಬೋದು. ಇನ್ನು ಪ್ರಮುಖವಾಗಿ ಸುರುಚಿ ಮತ್ತು ವಾಸುದೇವ ಮೂರ್ತಿ ಅಥವಾ ವಾಸು RS ಇವರ ಒಂದು ಸಂಬಂಧ ಹೇಗಿತ್ತು ಅನ್ನೋದನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಸುರುಚಿ ಅಂತಕ್ಕಂತಹ ಸಂಸ್ಥೆ ಹಾಗೆ ಇವರೇ ಸ್ವತಃ ಕಟ್ಟಿದಂತಹ ರಂಗ ತಂಡದಿಂದ ಹಲವಾರು ಪ್ರಯೋಗಗಳು ನಡೆದಿದೆ. ಉಮೇಶ್, ರಮೇಶ್ ಮತ್ತಿತರ ಹಲವಾರು ರಂಗಭೂಮಿ ಕಲಾವಿದರು ಒಗ್ಗೂಡಿ ರಂಗಭೂಮಿ ಕ್ಷೇತ್ರದಲ್ಲಿ, ಅಂದರೆ ವಿಶೇಷವಾಗಿ ಸುರುಚಿ ಅಂತಕ್ಕಂತಹ ಸಂಸ್ಥೆಗಳಲ್ಲಿ ಮೂಲಕ ರಂಗಭೂಮಿಯಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡಿದರು. ಅಂದರೆ ಅವರ ಪ್ರಯೋಗ ಹೇಗಿರ್ತಿತ್ತು ಅಂದರೆ, ಒಂದು ಸಾಮಾಜಿಕ ಘಟನೆಯನ್ನು ತೆಗೆದುಕೊಂಡು ಆ ಘಟನೆಯನ್ನು ಆಧಾರವಾಗಿಟ್ಕೊಂಡು ಒಂದು ನಾಟಕದ ರಚನೆಯನ್ನು ಮಾಡ್ತಕ್ಕಂಥದ್ದು, ಹಾಗೆ ಬೀದಿ ನಾಟಕವನ್ನು ಮಾಡ್ತಕ್ಕಂಥದ್ದು, ಜನರಿಗೆ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂತಹ ಪ್ರಯತ್ನವಾಗಿ ಹಲವಾರು ಪ್ರಯೋಗಗಳನ್ನು ಮಾಡೋದ್ರ ಮೂಲಕ ರಂಗಭೂಮಿ ಕ್ಷೇತ್ರದಲ್ಲಿ ಜನಮೆಚ್ಚುಗೆಯನ್ನು ಗಳಿಸಿದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗುರುತಿಸಬಹುದು. ಇವೆಲ್ಲದರ ಪರಿಣಾಮವಾಗಿ ವಾಸು ಅವರ ರಂಗಭೂಮಿ ಪ್ರಯೋಗಕ್ಕೆ ಮತ್ತಷ್ಟು ಪುಷ್ಟಿಯನ್ನು ನೀಡಿದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಸುರುಚಿ ಅಂತಕ್ಕಂತಹ ಸಂಸ್ಥೆ ಏನಿದೆ, ಈ ಸಂಸ್ಥೆ ಕೇವಲ ನಾಟಕದ ಅಭಿನಯಕ್ಕೆ ಮಾತ್ರ ಸೀಮಿತವಾಗದೆ ಹೊಸ ಹೊಸ ಕಲಾವಿದರನ್ನು ಹುಟ್ಟುಹಾಕುವಲ್ಲಿಯೂ ಕೂಡ ಈ ಸಂಸ್ಥೆ ತನ್ನದೇ ಆದಂತಹ ವಿಶಿಷ್ಟ ಪಾತ್ರವನ್ನು ಹುಟ್ಟುಹಾಕಿದೆ. ಹೀಗೆ ರಂಗಭೂಮಿ ಕ್ಷೇತ್ರಕ್ಕೆ ಹೊಸ ಹೊಸ ಕಲಾವಿದರ ಪರಿಚಯವಾಗುವುದರ ಮೂಲಕ ರಂಗಭೂಮಿಯಲ್ಲಿ ತನ್ನದೇ ಆದಂತಹ ಹೊಸ ಹೊಸ ವೈಶಿಷ್ಟ್ಯತೆಯನ್ನು ಮೂಡಿಸಿದ್ದು ವಾಸು ಹಾಗೂ ರಂಗಭೂಮಿ ಕಲಾವಿದರ ಒಂದು ಸಮಾಗಮವಾಗುವುದರ ಮೂಲಕ ಸುರುಚಿ ಅಂತಕ್ಕಂತಹ ಸಂಸ್ಥೆ ಇರಬಹುದು, ಮತ್ಯಾವುದೇ ಸಂಸ್ಥೆ ಇರಬಹುದು, ಇನ್ನು ಇವರ ವಾಸು ಅವರು ಕಟ್ಟಿಕೊಂಡಂತಹ ರಂಗಭೂಮಿ ತಂಡ ಇರ್ಬೋದು, ಇವೆಲ್ಲವೂ ಕೂಡ ಒಂದು ರೀತಿಯ ಬಾಂಧವ್ಯದ ಸೇತುವಾಗಿ ಮುನ್ನೆಲೆಗೆ ಬಂದಿರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ವಾಸು RS ಹಾಗೆ ಸುರುಚಿ ಅಂತಕ್ಕಂತಹ ಸಂಸ್ಥೆಗಳ ಮೂಲಕ ರಂಗಭೂಮಿಯ ಒಂದು ಉಗಮಕ್ಕೆ ಕಾರಣವಾಗುವುದರ ಜೊತೆಗೆ ಹೊಸ ಹೊಸ ವಿನ್ಯಾಸಗಳು ಹಾಗೆ ಹೊಸ ಹೊಸ ಕಥೆಗಳಿಗೆ ಇದೊಂದು ವೇದಿಕೆ ಆಯಿತು. ಕೇವಲ ಸಾಂಪ್ರದಾಯಿಕ ರಂಗ ನಾಟಕಗಳನ್ನು ಮಾತ್ರ ಮಾಡೋದಷ್ಟೇ ಅಲ್ಲ, ಬದಲಾಗಿ ಹೊಸ ಹೊಸ ಕಥೆಗಳು, ಹೊಸ ಹೊಸ ಕವಿಗಳು ಬರೀತಕ್ಕಂತಹ ಕಥೆಗಳನ್ನು ಆಧಾರವಾಗಿಟ್ಕೊಂಡು ನಾಟಕಗಳ ರಚನೆಗೆ ಇಂದಿಗೂ ಕೂಡ ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದನ್ನು ನಾವು ಪ್ರಮುಖ ನೆಲೆಯಲ್ಲಿ ಗುರುತಿಸ್ತೇವೆ. ಇದರ ಪರಿಣಾಮವಾಗಿ ವಾಸುಗೆ ಹೊಸ ಹೊಸ ಬಾಂಧವ್ಯದ ಒಂದು ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಒಂದು ಪ್ರಯೋಗವನ್ನು ಈ ನಾಟಕ ರಂಗಭೂಮಿ ಕ್ಷೇತ್ರದಲ್ಲಿ ಮಾಡಿದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ವಾಸು ಅವರ ನೇತೃತ್ವದಲ್ಲಿ
ಹಲವಾರು ನಾಟಕಗಳು ಕೂಡ ಮುನ್ನೆಲೆಗೆ ಪ್ರದರ್ಶನಕ್ಕೆ ಬಂದದ್ದನ್ನು ನಾವು ಗಮನಿಸ್ತೇವೆ. ಉದಾಹರಣೆಗಾಗಿ ಸಾಕ್ರೆಟೀಸ್, ತೊಗಲಕ್, ಭ್ರಮೆ, ಇನ್ನು ಹಾವು ಹರಿದಾಡುತ್ತಾವ ಅಂತಕ್ಕಂತಹ ವಿಶಿಷ್ಟ ನಾಟಕಗಳನ್ನು ಅಭಿನಯ ಮಾಡುವುದರ ಮೂಲಕ, ಸರಳ ನಾಟಕಗಳನ್ನು ಅಭಿನಯ ಮಾಡೋದ್ರ ಜೊತೆಗೆ ಜನರಿಗೆ, ಪ್ರೇಕ್ಷಕರಿಗೆ ಖುಷಿ ಕೊಡ್ತಕ್ಕಂತಹ ನಾಟಕಗಳನ್ನು ಇವರು ರಚನೆ ಮಾಡಿದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಇದೇ ಸಂದರ್ಭದಲ್ಲಿ ಗಿರೀಶ್ ಕಾರ್ನಾಡ್ ಅವರ ತುಘಲಕ್ ಅಂತಕ್ಕಂತಹ ಕೃತಿಯಿಂದ ಆಯ್ದಂತಹ ಈ ನಾಟಕ ಗಂಭೀರತೆಯನ್ನು ಪಡ್ಕೊಂಡಿದ್ರೂ ಕೂಡ ಒಂದು ಸರಳತೆಗೆ ಬಂದದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಅಂದರೆ ಸರಳವಾಗಿ ಗಂಭೀರ ವಿಷಯವನ್ನು ಕೂಡ ಸರಳವಾಗಿ ಅರ್ಥೈಸ್ತಕ್ಕಂತಹ ಪ್ರಯತ್ನದಲ್ಲಿ ನಮ್ಮ ವಾಸು ಅವರು ತಮ್ಮದೇ ಆದಂತಹ ಹೊಸ ವಿನ್ಯಾಸವನ್ನು ಸೃಷ್ಟಿಸಿದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಅಂದರೆ ಜನರಿಗೆ ಅರ್ಥ ಆಗಬೇಕು, ಹಾಗೆ ಇರ್ತಕ್ಕಂತಹ ಗಂಭೀರ ವಿಷಯವನ್ನು ಕೂಡ ನಾವು ಸರಳಗೊಳಿಸಬೇಕು, ಹಾಗೆ ಅವರಿಗೆ ಖುಷಿ ಕೊಡಬೇಕು ಅಂತಕ್ಕಂಥ ಒಂದೇ ಉದ್ದೇಶ ಇದ್ದಿದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ವಾಸು RS ಅವರ ನಾಟಕದ ಶೈಲಿಯನ್ನು ಗಮನಿಸಿದಾಗ ಪ್ರಮುಖವಾಗಿ ಎಲ್ರಿಗೂ ಕೂಡ ಮನೋರಂಜನೆಯನ್ನು ನೀಡಬೇಕು, ಬದಲಾಗಿ ನಾಟಕದ ಗಹನತೆಯನ್ನು ಕಳೆದುಕೊಳ್ಳದೆ, ನಾಟಕದ ಗಾಂಭೀರ್ಯತೆಯನ್ನು ಕಳೆದುಕೊಳ್ಳದೆ ಸರಳವಾಗಿ ಹಾಗೆ ಜನರ ಮುಖದಲ್ಲಿ ನಗುವನ್ನು ತರುವುದರ ಮೂಲಕ ಈ ನಾಟಕ ಅಭಿನಯ ಅಂತಕ್ಕಂಥದ್ದು ನಡೀಬೇಕು ಅಂತಕ್ಕಂಥದ್ದು ವಾಸು ಅವರ ಮುಖ್ಯ ಉದ್ದೇಶ ಆಗಿತ್ತು. ಹಾಗಾಗಿ ಒಂದು ಸರಳ ವಿಷಯ, ಒಂದು ಗಂಭೀರ ವಿಷಯ ಇದ್ದರೂ ಕೂಡ ಅದನ್ನು ಸರಳಗೊಳಿಸ್ತಕ್ಕಂಥದ್ದು, ಜನರಿಗೆ ತಲುಪಬೇಕು, ಜನರ ಮನಸ್ಸನ್ನು ಮುಟ್ಟಬೇಕು ಅಂತಕ್ಕಂತಹ ಅಭಿಲಾಷೆ ಇದ್ದದ್ದನ್ನು ನಾವು ಪ್ರಮುಖ ನೆಲೆಯಲ್ಲಿ ಗುರುತಿಸ್ತೇವೆ. ಇದರ ಪರಿಣಾಮವಾಗಿ ಏನಾಯಿತು ಅಂದರೆ ರಂಗಭೂಮಿ ಮತ್ತು ಶಿಕ್ಷಣದ ಸೇತುವೆಯಾಗಿ ಈ ರಂಗಭೂಮಿ ಕಾರ್ಯನಿರ್ವಹಿಸಿತ್ತು. ಅಂದರೆ ಕೇವಲ ವಾಣಿಜ್ಯ ಉದ್ದೇಶ ಮಾತ್ರ ಅಲ್ಲ, ಬದಲಾಗಿ ಯಾವುದೋ ಒಂದು ಘಟನೆ ಇರುತ್ತೆ, ಎಲ್ರಿಗೂ ಕೂಡ ತಿಳಿಯುವಂತೆ ಮಾಡಬೇಕು, ಹಾಗೆ ಆ ಘಟನೆಯಿಂದ ಆಗ್ತಕ್ಕಂತಹ ನೋವಿರ್ಬೋದು ಅಥವಾ ಅದಕ್ಕೆ ಇರ್ತಕ್ಕಂತಹ ಸಾಧ್ಯತೆಗಳು, ಹಾಗೆ ರಂಗಭೂಮಿಯ ಬೆಳವಣಿಗೆಯ ಸಾಧ್ಯತೆಗಳ ಬಗ್ಗೆ ಜನರಿಗೂ ಕೂಡ ಅರಿವು ಮೂಡಿಸ್ತಕ್ಕಂತಹ ಪ್ರಯತ್ನವನ್ನು ವಾಸು RS ಅವರು ಮಾಡಿದ್ದು ನಮ್ಮೆಲ್ಲರಿಗೂ ಕೂಡ ಮೆಚ್ಚುಗೆ ಆಗ್ತಕ್ಕಂತಹ ವಿಷಯ. ಇನ್ನು ಒಟ್ಟಾರೆಯಾಗಿ ಹೇಳುವುದಾದರೆ ವಾಸು RS ಅವರು ತಮ್ಮದೇ ಆದಂತಹ ರಂಗಭೂಮಿ ಕ್ಷೇತ್ರದಲ್ಲಿ ನಟ, ನಿರ್ದೇಶಕ, ನಿರ್ಮಾಪಕ, ಹಾಗೆ ಒಂದಿಷ್ಟು ನಾಟಕ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಹೆಸರನ್ನು ಗಳಿಸೋದ್ರ ಮೂಲಕ ಮೈಸೂರಿನಲ್ಲಿ ನಿರಂತರವಾಗಿ ರಂಗ ಚಟುವಟಿಕೆ ನಡಿಬೇಕು ಅಥವಾ ರಂಗಕ್ಷೇತ್ರ ಅಂತಕ್ಕಂಥದ್ದು ಮೈಸೂರಿನಲ್ಲಿಯೂ ಕೂಡ ಬೆಳವಣಿಗೆ ಹೊಂದಬೇಕು ಅಂದರೆ ಈ ವಾಸು RS ಅವರ ಪಾತ್ರವನ್ನು ನಾವು ಪ್ರಮುಖವಾಗಿ ಗುರುತಿಸ್ಬೋದು. ಹೀಗೆ ವಾಸು RS ಅವರು ತಮ್ಮ ಕಲಾಭಿಮಾನ ಹಾಗೆ ಪ್ರೀತಿ, ಕಲೆಯ ಮೇಲಿನ ಪ್ರೀತಿಯಿಂದ ಹಲವಾರು ಗಣ್ಯರನ್ನು ಬೆಳೆಸೋದ್ರ ಮೂಲಕ, ತಾವೂ ಬೆಳೆಯುವುದರ ಮೂಲಕ, ಹಾಗೆ ರಂಗಭೂಮಿ ಕ್ಷೇತ್ರದಲ್ಲಿ ತಮ್ಮ ಸಾಧನೆಯನ್ನು ಮಾಡೋದರ ಮೂಲಕ ನಮ್ಮೆಲ್ಲರ ಮನಸ್ಸಿನಲ್ಲಿ ಎಂದಿಗೂ ಕೂಡ ಅಜರಾಮರರಾಗಿ ಉಳಿದಿದ್ದಾರೆ. ಇದಾಗಿತ್ತು ಸ್ನೇಹಿತರೆ ವಾಸು RS ಅವರ ಒಂದಿಷ್ಟು ಮಾಹಿತಿಗಳು. ನಿಮಗೂ ಕೂಡ ಈ ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಜೈ ಹಿಂದ್.